ಹುಬ್ಬಳ್ಳಿ ಧಾರವಾಡ ಮೇಯರ್ ಹೆಚ್ಚೆಚ್ಚು ಸದ್ದನ್ನು ಮಾಡ್ತಾ ಇದ್ದಾರೆ. ಕೆಲಸದ ಮೂಲಕ, ಜನಸೇವೆಯ ಮೂಲಕ ಸದ್ದು ಮಾಡ್ತಾ ಇಲ್ಲ, ಶೋಕಿ ಜೀವನದ ಮೂಲಕ. ಹುಬ್ಬಳ್ಳಿ ಧಾರವಾಡ ಜನರ ದುಡ್ಡಿನಲ್ಲಿ ಮೇಯರ್ ಶೋಕಿ. ಜನರ ಕೈಗೆ ಸಿಕ್ತಿಲ್ವಂತೆ, ವಾರ್ಡ್ನ ಸಮಸ್ಯೆಯನ್ನ ಆಲಿಸ್ತಿಲ್ವಂತೆ ಮೇಯರ್. 7 ತಿಂಗಳ ಹಿಂದೆ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ರಾಮಣ್ಣ ಬಡಿಗೇರ. ವಾರ್ಡ್ಗಳ ಅಭಿವೃದ್ಧಿಗಿಂತ ವಿದೇಶ ಪ್ರವಾಸವೇ ಹೆಚ್ಚಂತೆ. ವಾರದ ಅಂತರದಲ್ಲಿ 6 ಸಲ ಬೆಂಗಳೂರು ಸೇರಿ ವಿದೇಶಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಒಂದು ಬಾರಿ ಬೆಂಗಳೂರಿಗೆ ತೆರಳಲು 50,000 ರೂಪಾಯಿ ಖರ್ಚು ಮಾಡ್ತಾರಂತೆ. ವಾರದಲ್ಲಿ 3,90,000 ರೂಪಾಯಿ ಖರ್ಚು ಮಾಡಿದಾರಂತೆ ಮೇಯರ್ ಅವರ ಈ ಖರ್ಚು ಸಹಜವಾಗಿಯೇ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಆಮೇಲೆ ಇವರು ಸ್ವಲ್ಪ ಕನ್ಫ್ಯೂಸ್ ಆದಂಗೆ ಕಾಣಿಸ್ತಾ ಇದ್ದಾರೆ ಪ್ರೇಮ್. ಮೇಯರ್ ಅಂತ ಅನ್ಕೊಂಡಿಲ್ಲ ಅನ್ಸುತ್ತೆ, ವಿದೇಶಾಂಗ ಖಾತೆಯನ್ನು ಹೋಲ್ಡ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ದಾರೆ ಪ್ರಾಬಬ್ಲಿ ಅನ್ಸುತ್ತೆ ನಮಗೆ. ಈ ತರದ ಮಟ್ಟಿಗೆ ಅವ್ರು ಪ್ರವಾಸ ಮಾಡ್ತಾ ಇದ್ರೆ ಪ್ರಾಬಬ್ಲಿ ಇಷ್ಟೆಲ್ಲ ಪ್ರವಾಸನ ವಿದೇಶಾಂಗ ಸಚಿವರೇ ಮಾಡೋದು. ಆ ಖಾತೆ ಬಗ್ಗೆ ಏನಾದ್ರು ಕಣ್ಣಿಟ್ಕೊಂಡು ಮಾಡ್ತಿದ್ದಾರೆ ಗೊತ್ತಿಲ್ಲ. ಆಮೇಲೆ ಜೈಶಂಕರ್ ಅವರು ಇಷ್ಟೊಂದು ಪ್ರವಾಸ ಮಾಡಿರಲ್ಲ ಒಂದು ವಾರದಲ್ಲಿ. ಹೌದು. ಆಮೇಲೆ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬರೋದಕ್ಕೆ 50,000 ರೂಪಾಯಿ ಬೇಕಾ? ಟ್ರೈನಲ್ಲಿ ಬಂದ್ರೆ 1,000 ರೂಪಾಯಿದಲ್ಲಿ ಬಂದ್ಬಿಡ್ಬೋದು. ಯಾರು ಜನಸಾಮಾನ್ಯರು ಓಕೆ ಪ್ರೇಮ್, ಅವರು ಮೇಯರ್ 1 ವರ್ಷದ ಅವಧಿ ಅವರಿಗೆ. ನೀವೇನ್ ಅನ್ಕೊಳ್ತಾ ಇದ್ದೀರಾ? ಜನಸಾಮಾನ್ಯರು ಅಂದ್ರೆ ಬರ್ತಾರೆ, ಟ್ರೈನಲ್ಲಿ ಬರ್ತಾರೆ, ಬಸ್ಸಲ್ಲಿ ಬರ್ತಾರೆ, ಬೈಕಲ್ಲಿ ಬರ್ತಾರೆ, ಕಾರಲ್ಲಿ ಬರ್ತಾರೆ. ಅವ್ರಿಗೆ ಹಂಗ ಆಗಲ್ಲ. 50,000 ಖರ್ಚು ಮಾಡ್ಕೊಂಡು ಬರ್ತಾ ಇರುವಂತದ್ದು. 7 ತಿಂಗಳ ಹಿಂದೆ ಅಧಿಕಾರವನ್ನು ವಹಿಸಿಕೊಂಡಿದ್ರಂತೆ ರಾಮಣ್ಣ ಬಡಿಗೇರ ಅವರು ಮೇಯರ್ ಆಗಿ. ಒಬ್ಬ ಮೇಯರ್ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗದೆ 1 ವರ್ಷ. ಅದ್ರಲ್ಲಿ 7 ತಿಂಗಳು ನೀವು ಸುತ್ತಾಡ್ಕೊಂಡು ಜಾಲಿ ಮಾಡ್ಕೊಂಡಿದ್ರೆ ಇನ್ನೇನ್ 3 ತಿಂಗಳಲ್ಲಿ ಅಥವಾ ಇನ್ನೊಂದು 5 ತಿಂಗಳಲ್ಲಿ ಇನ್ನೇನ್ ಮಾಡ್ತೀರಾ ನೀವು? ಆಮೇಲೆ ಇವರಿಗೆಲ್ಲ ಚೆನ್ನಾಗಿ ಗೊತ್ತು ಜನರನ್ನ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು, ಹೆಂಗೆ ಮ್ಯಾನುಕ್ಯುಲೇಟ್ ಮಾಡ್ಬೇಕು ಎಲೆಕ್ಷನ್ ಟೈಮಲ್ಲಿ ಅಂತ. ಹಾಗಾಗಿ ಇವ್ರು ಆಡಿದ್ದೇ ಆಟ ಆಗ್ಬಿಟ್ಟಿದೆ. ಬಟ್ ವ್ಯಾಪಕ ಆಕ್ರೋಶಕ್ಕಂತೂ ಕಾರಣ ಆಗ್ತಾ ಇದೆ. ನಾವು ಹೊರಗಡೆ ದೇಶಕ್ಕೆ ಏನೋ ಅಪಾರ್ಚುನಿಟಿ ಒಂದು ಟೈಮ್ ಸಿಗ್ತೈತೆ ಅಂತ ಹೋಗಿದ್ದೀವಿ. ಅದ್ರ ಜೊತೆಗೆ ಅಲ್ಲಿದ್ದು ಕಲ್ಚರ್, ಅಲ್ಲಿದ್ದು ಡೆವಲಪ್ಮೆಂಟ್ ನೋಡೋಕ್ಕೂ ಒಂದು ಅನುಕೂಲ ಆಗ್ತೈತೆ ಅಂತ ನಾನು ಅಲ್ಲಿಗೆ ಹೋಗಿದ್ದು. ಮತ್ತು ನಾನು ಯಾವುದೋ ಪಾಲಿಕೆ ಖರ್ಚಿಂದ ಹೋಗಿಲ್ಲ, ಎಲ್ಲ ಓನ್ ಖರ್ಚಿಂದ ನಾನು ಅಡ್ಡಾಡಿದ್ದೀನಿ. ನನಗೇನದ ಅಲ್ಲಿ ದೇಶದ ಡೆವಲಪ್ಮೆಂಟ್ಸ್ ನೋಡಿ ನಾವು ಏನಾರು ಮಾಡಬೇಕು ಅನ್ನೋ ಆಸೆಯಿಂದ ಹೋಗೇನೋ ಹೊರತು ಜನರಿಗೆ ತಪ್ಪಿಸಿ ಹೋಗಬೇಕು, ಜನ ಸಮಸ್ಯೆಯಿಂದ ದೂರ ಇರಬೇಕಂತ ನಾನು ವಿಚಾರ ಇಲ್ಲ. ಆ ಮನೋಭಾವನೂ ನಂದಲ್ಲ. ಅದ್ರ ಜೊತೆಗೆ ನಾನು ಈಗಾಗಲೇ ಅನೇಕ ವಾರ್ಡ್ ಭೇಟಿನೂ ಕೊಟ್ಟಿದ್ದೇನೆ. ಜನರ ಸ್ಪಂದನೆಗಳಿಗೂ ನಾನು ಸಂಪರ್ಕದಲ್ಲಿದ್ದೇನೆ. ಮತ್ತು ಜನರ ಹತ್ತಿರ ಆಗಬೇಕಂತ ಈಗಾಗಲೇ ನಾನು ತಿಂಗಳಿಗೆ ಒಂದು ಸಲ ಮೇಯರ್ ಜೊತೆ ಮಾತುಕತೆ ಅಂತ ಒಂದು ಕಾನ್ಸೆಪ್ಟು ರೆಡಿ ಮಾಡಿ ಅದರಿಂದ ಒಂದು ಜನರ ಹತ್ರ ಹೋಗೋಕೆ ನಾನು ಈಗ ನಂಗೆ ಮೇಯರ ಕಂಡಿಲ್ಲ. ಎಲ್ಲಿ ಹೋಗ್ಯಾರ ಅಂತ ನಾನು ಬಂದು ಆಫೀಸ್ನಾಗ ಕೇಳಿದ್ರೆ ಹೊರದೇಶ ಪ್ರವಾಸದಾಗ ಅಂತ ಅಂತಾರೆ. ಹಿಂದಕ್ಕೆ ರಷ್ಯಾಕ್ಕೆ ಹೋದ್ರು, ಏನೋ ದುಬೈಗೆ ಹೋಗ್ಯಾರಂತೆ. ಹುಬ್ಬಳ್ಳಿ ಧಾರವಾಡ ಮಹಾನಗರದ ಪಾಲಿಕೆಯ ಜನರ ಧೂಳು ಎದ್ದು ಧಾರವಾಡ ಹುಬ್ಬಳ್ಳಿ ಧೂಳ್ಮಯ ಆಗಿ ಸಾಂಕ್ರಾಮಿಕ ರೋಗ ಹಬ್ಬಾಕತ್ತಾವು. ಅದ್ರ ಬಗ್ಗೆ ಅವ್ರು ಏನು ಇಚ್ಛಾಶಕ್ತಿನೇ ಇಲ್ಲ. ಮಾಡಿ ಅವರು ಎಲ್ಲಿದಾರ ಲಗ ಬಂದು ಏನಿತ್ತು ಜನರ ತೊಂದರೆಗಳು ಅದ ನಿಭಾಯಿಸ್ಬೇಕಂತೇಳಿ ನಾನು ಇವತ್ತಿನವರೆಗೂ ಒಂದು ವಾರ್ಡಿಗೆ ಅವ್ರು ವಿಸಿಟ್ ಮಾಡಿಲ್ಲ. ತಮ್ಮ ಗಮನಕ್ಕೆ ಏನಾರು ಐತಿ ಅಂದ್ರೆ ಸ್ವಲ್ಪ ಹೇಳ್ರಿ, ಅದೇನು ಪ್ರಶ್ನೆ ಇಲ್ಲ. ನನ್ನ ಗಮನಕ್ಕೆ ನಿಕ್ಕಿರಿಲ್ಲ. ಏನೋ ಒಂದು ಫೋನ್ ಕರೆ ಮಾಡಿ ನಿಮ್ಮ ಸಮಸ್ಯೆ ಬಗೆಹರಿಸ್ತಂದ್ರೆ ಜನರಿಗಾತು. ಇವತ್ತು ಒಂದು ತೆಗ್ಗು ಗುಂಡಿ ಮುಚ್ಚಾಕತ್ತಿಲ್ಲ. ನಾವು ಅದನ್ನು ಮಾಡ್ತೇವೆ ಇದನ್ನು ಮಾಡ್ತೇವೆ ಅಂತ ಬಾಯಿಲೆ ಆಗತ್ತೈತಿ, ಹೊರತಾಗಿ ಯಾವುದೋ ಕಾರ್ಯರೂಪಕ್ಕೆ ಬರೋಲ್ಲ ಅವ್ರ ಕೈಲಿಂದ. ನಮ್ಮ ಪ್ರತಿನಿಧಿ ಸುನಿಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಯಾರೀ ಕಾಸ್ಟ್ಲಿ ಮೇಯರ್ ಅಂತ ಹೇಳಿ 7 ತಿಂಗಳ ಅವಧಿಯಲ್ಲಿ ಬರೀ ವಿದೇಶ ಪ್ರವಾಸ ಮಾಡಿದ್ದೇ ಆಯ್ತು, ನನ್ನ ಸ್ವಂತ ದುಡ್ಡಲ್ಲಿ ಹೋಗಿದ್ದೀನಿ ಅಂತ ಹೇಳ್ತಿದ್ದಾರೆ. ಏನು ಕಥೆ ಇವ್ರದ್ದು ಅಂತ? ಪ್ರೇಮ್, ನಿಜಕ್ಕೂ ಕೂಡ ಹುಬ್ಳಿ ಧಾರವಾಡ ಮೇಯರ್ ಅವರಿಗೆ ಏನು ಹೇಳಬೇಕು ಗೊತ್ತಿಲ್ಲ. ಒಂದು ಕಡೆ ಫಾರಿನ್ ಟ್ರಿಪ್ಪು, ಮತ್ತೊಂದು ಕಡೆ ಇವರು ಆಗಿ 7 ತಿಂಗಳಾಯಿತು. 7 ತಿಂಗಳಲ್ಲಿ 7 ಬಾರಿ ಹೊರಾಂಗಣ ಪ್ರಯಾಣ ಮಾಡಿದ್ದಾರೆ, 1 ಬಾರಿ ರಾಜಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ. ಸೊ ಇಷ್ಟೆಲ್ಲ ಮಾಡಿದ ಮೇಯರ್ ಸಾಹೇಬರಿಗೆ ವಾರ್ಡ್ ಸಭೆ ಮಾಡೋಕ್ಕಾಗಲಿ ಅಥವಾ ವಾರ್ಡ್ಗಳಿಗೆ ತೆರಳಿ ಜನರ ಸಮಸ್ಯೆ ಆಲಿಸೋಕ್ಕೆ ಸಮಯ ಇಲ್ಲ. ಇನ್ನು ಈ ಖರ್ಚು ವೆಚ್ಚಿನ ವಿಚಾರಕ್ಕೆ ಬರೋದಾದರೆ ಬರೋಬ್ಬರಿ 3,90,000 ರೂಪಾಯಿ ಖರ್ಚಾಗಿರುವಂಥದ್ದು. 1 ಸಲ ರಾಜಸ್ಥಾನಕ್ಕೆ ಹೋಗಿ ಬರೋದಕ್ಕೆ 2 ಲಕ್ಷ. ಇನ್ನು ಬೆಂಗಳೂರಿಗೆ ಸಾಮಾನ್ಯವಾಗಿ ಜನಸಾಮಾನ್ಯರು ಪ್ರಯಾಣ ಮಾಡಬೇಕಾದ್ರೆ ನೀವು ಆಗಲೇ ಹೇಳಿದಂತೆ ಟ್ರೈನ್ ಟಿಕೆಟ್ 1,000 ರೂಪಾಯಿ, ಇಲ್ಲ ಒಂದು ಎ ಸಿಯಲ್ಲಿ ಹೋದರೂ ಕೂಡ, ಇನ್ನು ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ಹೋದರೂ ಕೂಡ 2,000 ರೂಪಾಯಿ ಖರ್ಚಾಗ್ಬೋದು. ಇನ್ನು ಫ್ಲೈಟ್ಗೆ ಹೋದರೆ ಇಲ್ಲಿಂದ ಹುಬ್ಬಳ್ಳಿಯಿಂದ 5,000 ರೂಪಾಯಿ ಇದೆ. ಆದರೆ ಮೇಯರ್ ಸಾಹೇಬರಿಗೆ ಮಾತ್ರ 50,000 ರೂಪಾಯಿ ಬೇಕು. ಅದರಿಂದ ಏನು ಪ್ರಯೋಜನವಾಗಿದೆ ಅನ್ನೋದು ಈಗ ವಿಪಕ್ಷಗಳ ಮತ್ತು ಜನರ ಪ್ರಶ್ನೆ ಆಗಿರುವಂಥದ್ದು. ಮೇಯರ್ ಅವರು ನಾನು ಸ್ಟಡಿ ಮಾಡೋಕ್ಕೆ ಹೋಗಿದ್ದೀನಿ, ಅಲ್ಲಿನ ಒಂದು ವಿಚಾರಗಳನ್ನು ತಿಳಿದುಕೊಂಡು ಬರೋಕ್ಕೆ ಹೋಗಿದ್ದೀನಿ ಅಂತ ಹೇಳಿದರೂ ಸಹ ಅಲ್ಲಿಂದ ಅಧ್ಯಯನ ಮಾಡಿ ಬಂದು ಇಲ್ಲಿ ಏನು ಮಾಡಿದ್ದಾರೆ ಮತ್ತು ಸರ್ಕಾರಿ ದುಡ್ಡಲ್ಲಿ ಖರ್ಚು ಮಾಡಿಕೊಂಡಂಥವರು ಏನು ಹುಬ್ಬಳ್ಳಿ ಧಾರವಾಡಕ್ಕೆ ಉಪಯೋಗ ಮಾಡಿದ್ದಾರೆ ಅನ್ನೋ ಜನರ ಪ್ರಶ್ನೆ. ಸಾಕಷ್ಟು ಸಮಸ್ಯೆಗಳಿದ್ದಾವೆ. ವಾರ್ಡ್ ಸಭೆ ಮಾಡಿಲ್ಲ ಇಲ್ಲಿ ತನಕ, ಮತ್ತು ಫ್ಲೈಓವರ್ ಆಮಗತಿಯಲ್ಲಿ ನಡೀತಾ ಇದೆ.
ಮತ್ತು ಇಲ್ಲಿನ ಸ್ಮಾರ್ಟ್ ಸಿಟಿ ಅನುದಾನ ಸದ್ಬಳಕೆ ಆಗ್ತಿಲ್ಲ ಅಂತ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ 2 ಡಿವೈಡ್ ಆಗಿದ್ದಾವೆ. ಈ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗಬೇಕಿತ್ತು, ಜನರ ಒಂದು ಸಮಸ್ಯೆಗಳನ್ನು ಆಲಿಸಬೇಕಿತ್ತು. ಆದರೆ ಮೇಯರ್ ಸಾಹೇಬರು ಮಾತ್ರ ಫಾರಿನ್ ಟ್ರಿಪ್ ಮಾಡ್ಕೊಳ್ತಾ ಜೋರಾಗಿರುವಂಥದ್ದು ಜನರ ಕೈಗೆ ಸಿಗ್ತಾ ಇಲ್ಲ. ಸೊ ಬುಧವಾರ ನಾನು ಫೋನಿನ ಕಾರ್ಯಕ್ರಮ ಮಾಡ್ತೀನಿ ಅಂತ ಅಧಿಕಾರ ವಹಿಸ್ಕೊಂಡಾಗ ಹೇಳಿದ್ರು. ಸೊ ಅದಾದ ಬಳಿಕ ಮೇಯರ್ ಸಾಹೇಬರು ಎಲ್ಲಿ ಕಾಣ್ತಾ ಇಲ್ಲ. ಸೊ ಇದು ಈಗ ಜನರ ಒಂದು ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುನೀಲ್ ತಮ್ಮೆಲ್ಲ ಮಾಹಿತಿಗಾಗಿ.